ನಾನಯ್ಯ ಈ ಮನ್ಯಾಗಿರೋ ಮಗ ಏಟ್ ಚಂದಾಗ ಆಡ್ತದೆ ಕೋಗಿಲೆ ಕಂಠ ಅಂದೆ. ಅದಕ್ಕೆ ನಾನು ಒಂದ್ಸಲಿ ಮಗು ಧ್ವನಿ ಕೇಳೋಣ ಕರ್ಕೊಂಬ ಅಂತ ಅಂದೆ. ಅಂದ್ರೆ ಮಧ್ಯರಾತ್ರಿ ಮಲಗಿರೋ ಮಗುನ ಎಬ್ಸಿ ಹಾಡು ಕೇಳೋಣ ಅನ್ಕೊಂಡ್ಯಾ? ನೋಡಿ ಸ್ವಾಮಿ, ನಾವು ಸಂಗೀತ ಪ್ರೇಮಿಗಳು, ಏನೋ 4 ಸಾಲ ಕೇಳೋಣ ಅನ್ಕೊಂಡ್ವಿ. ಶಾಂತಮ್ಮ ಮಗುನ ಆಚೆ ಕರ್ಕೊಂಬಂದ್ರು. ಅಷ್ಟರಲ್ಲಿ ಸರಿ, ಕರ್ಕೊಂಡ್ ಬಂದ್ರಿ, ಹಾಡು ಕೇಳಿದ್ರಾ? ಯಾಕೆ ಹಾಡು ಕೇಳ್ದೆ ಜಗಳ ಯಾಕೆ ಆಡಿದ್ರಿ? ಮತ್ತೆ ನಿಮ್ ಫ್ರೆಂಡು ನನಗೆ ಯಾಕೆ ಕೂಗ್ದ? ಇವತ್ತೆಲ್ಲ ಮುಗಿಸ್ಲೇಬೇಕು ಅನ್ಕೊಂಡು ನನ್ನ ಕಡೆ ಯಾಕೆ ನುಗ್ತಾ ಇದ್ದ? ಅವನೇನೋ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದ ಸ್ವಾಮಿ. ಅದೇನು ಅಂತ ನನಗೆ ಗೊತ್ತಿಲ್ಲ. ಅವನ ವಿಷಯ ಹೇಳೋಷ್ಟರಲ್ಲಿ ಪಿಸ್ತೂಲ್ ತಗೊಂಡ್ರು ಶೂಟ್ ಮಾಡ್ಬಿಟ್ರಲ್ಲ ಈ ಮೇಡಮ್ಮು. ಅಂದ್ರೆ ಗೋಪಾಲನ್ಗೆ ಗೊತ್ತಿರೋ ನನ್ನ ಸತ್ಯ ಇವನ್ಗೆ ಗೊತ್ತಿಲ್ಲ ಅಂತ ಆಯ್ತು. ಏನ್ ಶಾಂತಮ್ಮ, ಇವನು ನಿನ್ ಗಂಡನ ಫ್ರೆಂಡ? ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ನಾ? ಹೌದೌದು, ನನ್ ಗಂಡನ ಸ್ನೇಹಿತನೆಯ. ನನ್ನ ಕರ್ಕೊ ಹೋಗಕ್ಕೆ ಇವ್ರು ಬಂದದ್ದು. ಅಂದ್ರೆ ಇವಳಿಗೂ ಆಕ್ಸಿಡೆಂಟ್ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಸರಿ, ಇನ್ನೊಬ್ರು ಮನೆಗೆ ಹೋಗೋಕೆ ಹೊತ್ತು ಗೊತ್ತು ಅಂತ ಏನಿಲ್ವಾ? ಅಷ್ಟು ಹೊತ್ತಿನಲ್ಲಿ ಕಳ್ಳರ ಯಾಕೆ ಬಂದ್ರಿ? ಬೇಗನೆ ಬರಬೇಕು ಅಂತ ಹೊರಟಿದ್ವಿ. ಅಷ್ಟೊತ್ತಿಗೆ ಬಸ್ಸು ಪಂಚರ್ ಆಯಿತು. ಅದು ರಿಪೇರಿಯಾಗಿ ಬರೋಷ್ಟೊತ್ತಿಗೆ ಸ್ವಲ್ಪ ತಡವಾಯ್ತು. ಅದಕ್ಕೆ ಎಲ್ಲಾದರೂ ಉಳ್ಕೊಂಡು ಬೆಳಗ್ಗೆ ಬರಬೇಕಿತ್ತು. ಯಾರ್ದೋ ಮನೆಗೆ, ಅದು ಅಲ್ಲದೆ ಒಬ್ಬ ಸೆಲೆಬ್ರಿಟಿ ಮನೆಗೆ ಅಷ್ಟು ಹೊತ್ತಿನಲ್ಲಿ ಬಂದರೆ ಡೌಟ್ ಬರದೇ ಇರತ್ತ. ಅದಕ್ಕೆ ದೀಪಿಕನು ಹೆದರ್ಕೊಂಡು ಶೂಟ್ ಮಾಡಿತ್ತು. ನೀವುಗಳು ಮಾಡ್ಕೊಂಡಿರೋ ಎಡವಟ್ಟಿಗೆ ಎಂಥ ಸ್ಥಿತಿಯಾಗಿದೆ ನೋಡಿ. ಅಲೋ ಸ್ವಾಮಿ, ತಪ್ಪು ನೀವು ಮಾಡಿ ಅದನ್ನ ನಮ್ಮ ಮೇಲೆ ಎತ್ತಾಕೋ ಪ್ರಯತ್ನ ಮಾಡಬೇಡಿ. ಸೆಲೆಬ್ರಿಟಿಗಳಾಗ್ಬಿಟ್ರೆ ಯಾರೋ ಅಭಿಮಾನಿಗಳು ನಿಮ್ಮನ್ನು ನೋಡಕ್ ಬರ್ತಾರೆ ಅಂತ ಅವ್ರನ್ನ ಯಾರು ಎತ್ತ ಅಂತ ವಿಚಾರಿಸದೆ ಬಂದವ್ರನ್ನೆಲ್ಲ ಶೂಟ್ ಮಾಡ್ಬಿಡ್ತೀರಾ? ನೋಡಿ ಸರ್, ಏನೇ ಆದ್ರೂ ತಪ್ಪು ನಿಮ್ದೇನೆ. ಬಡವ್ರ ಜೀವ ಅಂದ್ರೆ ನಿಮ್ಮಂಥವ್ರ ಕಾಲ್ ಕಸ ತಾನೆ. ಅದಕ್ಕೆ ತಾನೆ ಏನು ಎತ್ತ ಅಂತ ನೋಡ್ದೆ ಶೂಟ್ ಮಾಡಿದ್ದು. ನೋಡಿ, ಇನ್ನೇನು ಮಾತಾಡಬೇಡಿ ಸರ್, ಕಂಪ್ಲೇಂಟ್ ಆಗಿದೆ. ಪೊಲೀಸವ್ರು ಇನ್ನೇನು ಬರ್ತಾರೆ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ಳಿ. ಕೈಲಿ ದುಡ್ಡಿದೆ, ಹೇಗೋ ಬಚಾವಾಗ್ಬಿಡ್ಬೋದು ಅಂತ ತಿಳ್ಕೊಬೇಡಿ. ಈ ಬಡ ಹೆಣ್ಮಗಳಿಗೆ ಅಣ್ಣನ ಥರ ನಾನಿದ್ದೀನಿ. ನೀವು ಮಾಡಿರೋ ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸ್ದೆ ಬಿಡೋನಲ್ಲ ನಾನು. ದೀಪಿಕಾ ಅವರೇ, ನಿಮ್ಮ ಮೇಲೆ ಅಟೆಂಪ್ಟ್ ಮರ್ಡರ್ ಕಂಪ್ಲೇಂಟ್ ಬಂದಿದೆ. ಹಾಗಾಗಿ ನಿಮ್ಮನ್ನ ಕಸ್ಟಡಿ ತಗೊಳ್ತಾ ಇದ್ದೀವಿ. ಎಚ್ಚರವಾಗಿ ಕಾಯ್ತಾ ಇದ್ದೆ ಸರ್. ಯಾವುದೋ ಮಾಯಿ ನಿದ್ದೆ ಬಂದ್ಬಿಟ್ಟಿದೆ ಸರ್. ದೇವರಾಣೆ, ನಂಗೇನಾಯ್ತು, ಯಾರು ಬಂದರು, ಯಾರು ಹೋದ್ರು ಒಂದೂ ಗೊತ್ತಾಗ್ಲಿಲ್ಲ ಸರ್. ಕ್ಷಮಿಸ್ಬಿಡಿ ಸರ್. ನಿನ್ ಇರ್ರೆಸ್ಪಾನ್ಸಿಬಿಲಿಟಿ ಇಂದಾನೆ ಇದೆಲ್ಲ ಆಗಿರೋದು. ಮಾಯದ ನಿದ್ದೆ ಅಂದ್ರೆ ಏನ್ ಅರ್ಥ? ಯಾಕೆಲ್ರು ಇಲ್ಲಿ ನಿಂತ್ಕೊಂಡಿದ್ದೀರಿ? ನಾನು ಅಲ್ಲಿದ್ದವನು ಇಲ್ಗಂಗ್ ಬಂದೆ. ಗಾಬರಿ ಆಗ್ಬೇಡ ಕಣ, ಏನೂ ಆಗಿಲ್ಲ, ಸಮಾಧಾನ. ಲಚ್ಚಿ, ನಿನಗೇನು ನೆನಪಿದೆ, ಏನು ಗೊತ್ತು ಅದನ್ನು ಹೇಳು ಪುಟ್ಟ. ನನ್ನ ಜಾಗದಲ್ಲಿ ಮಾಮೂಲಿ ಮನಿಕೊಂಡಿದ್ದೆ, ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಯಾಕೆ ದೊಡ್ಡಪ್ಪಯ್ಯ, ಏನಾಯ್ತು? ಯಾಕೆಲ್ರು ಇಲ್ಲಿದ್ದೀವಿ? ನಾನು ಹೆಂಗೆ ಇಲ್ಲಿಗೆ ಬಂದೆ? ಇಲ್ಲಿ ಏನೇನಾಯ್ತು? ನಾವು ಆಚೆ ಬರೋ ಮುಂಚೆನೆ ನಡಿಬಾರ್ದೇ ಇರೋ ಘಟನೆ ನಡೆದೋಗಿತ್ತು ಲಚ್ಚಿ. ನಾವು ನೋಡಿದಾಗ ಶಾಂತಮ್ಮ ನಿನ್ನನ್ನು ಎತ್ಕೊಂಡಿದ್ಲು. ನಿನಗೆ ಪ್ರಜ್ಞೆನೇ ಇರಲಿಲ್ಲ. ಸಂಗಮ್ ಹೇಳಿದ ಪ್ರಕಾರ ಶಾಂತಮ್ಮನ ಜೊತೆಗೆ 2 ಗಂಡಸರು ಇದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಕುತ್ತಿಗೆಗೆ ಒಂದು ಪಟ್ಟಿ ಹಾಕೊಂಡಿದ್ದ. ಅಂದ್ರೆ ಕಣ್ಪಟ್ಟಿ ಮಾಮ ಬಂದಿತ್ತ? ಜೊತೆಲಿ ಎದ್ದಿದ್ದ ಇನ್ನೊಬ್ಬ ಮಾಮ ಯಾರು? ಆರ್ಕೆಸ್ಟ್ರಾದಲ್ಲಿ ಆ ಮಾಮನ್ ಕೊಟ್ಟೆ ಇದ್ರಲ್ಲ ಇನ್ನೊಬ್ಬ ಮಾಮ, ಸಿಡುಕ್ಮೂತಿ ಮಾಮನ? ಅವರಿಬ್ರು ಮಧ್ಯ ದೀಪಿಕಾ ಅವ್ವ ಇನ್ನೊಬ್ರು ಮಾಮನ್ನ ಸಾಯಿಸ್ಬಿಟ್ರ ದೊಡ್ಡಪ್ಪಯ್ಯ? ಇಲ್ಲ ಲಚ್ಚಿ, ದೇವ್ರ ದಯೆಯಿಂದ ಆ ವ್ಯಕ್ತಿ ಇನ್ನೂ ಉಸಿರಾಡ್ತಿದ್ದಾನೆ.
ಸದ್ಯಕ್ಕೆ ದೀಪಿಕಾ, ಸಂಗಮ್ ಮತ್ತು ಶಾಂತಮ್ಮ ಆ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಯ್ಯೋ ಚಾಮಣ್ಣವನೇ, ಆ ಮಾಮಂಗೇನಾರ ಆಗ್ಬಿಟ್ರೆ ದೀಪಿಕಾ ಅವನ್ನ ಪೊಲೀಸರು ಕರ್ಕೊ ಹೋಗ್ಬಿಡ್ತಾರಾ? ಏನ್ ಬೇಕಾದ್ರೂ ಆಗ್ಬೋದು ಲಚ್ಚಿ. ಅದಕ್ಕೆ ನಿನ್ನನ್ನು ಕೇಳ್ತಿರೋದು, ನಿನ್ಗೇನಾದ್ರೂ ನೆನಪಾದ್ರೆ ಹೇಳು ಅಂತ. ನಿನ್ನನ್ನು ಎತ್ಕೊಂಡು ಶಾಂತಮ್ಮ ಹೊರಗಡೆ ಯಾಕೆ ಬಂದ್ಲು? ಆ ಇಬ್ರು ವ್ಯಕ್ತಿಗಳು ಯಾಕೆ ಬಂದಿದ್ರು ಹೇಳು ಲಚ್ಚಿ. ಇಲ್ಲ, ನಂಗೆ ಇದ್ಯಾವುದು ಗೊತ್ತಿಲ್ಲ ದೊಡ್ಡಪ್ಪಯ್ಯ. ಇಷ್ಟೆಲ್ಲ ಗಲಾಟೆ ಆದ್ರು, ದೀಪಿಕಾ ಗುಂಡಾಡ್ಸಿದ್ರು, ನಿನಗೂ ಸೆಕ್ಯೂರಿಟಿಗೂ ಎಚ್ಚರ ಆಗಲಿಲ್ಲ ಅಂದ್ರೆ ಏನರ್ಥ? ಅಲ್ಲೇನು ನಡೀತು? ಯಾಕೋ ಸಿಚುವೇಶನ್ನ ರೀಕಾಲ್ ಮಾಡ್ಕೊಂಡ್ರೆ ಅವರೆಲ್ಲ ಸೇರಿ ಲಚ್ಚಿನ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡ್ತಿದ್ರೇನೋ ಅಂತ ಅನಿಸ್ತಾ ಇದೆ. ಹೌದು ಸಾಗರ, ಯಾಕೋ ನನಗೂ ಹಾಗೆ ಅನಿಸ್ತಾ ಇದೆ. ಅವರೆಲ್ಲ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ಅಂದ್ರೆ ನನ್ನನ್ನು ಎತ್ಕೊಂಡೋಗಕ್ಕೆ ಶಾಂತತನೇ ಅವರಿಬ್ರನ್ನ ಕರ್ಸಿರೋದ? ಆಗ ಅವರಿಬ್ರು ಯಾಕೆ ಕಾದಾಟಕ್ಕೆ ಬಿದ್ರು? ದೀಪಿಕಾ ಅವ ಶೂಟ್ ಮಾಡಿರೋ ಮಾವನ ಕತೆ ಏನು? ದೀಪಿಕಾ ಅವನ ಕತೆ ಏನಾಯ್ತದೆ? ನನ್ನನ್ನು ಕಾಪಾಡಕ್ ದೀಪಿಕಾ ಅವ ಅವ್ರ ಮೇಲೆ ಗುಂಡಾಸ್ಬಿಟ್ರ? ಅದರಿಂದ ಅವನ್ನ ಜೈಲ್ಗೆ ಹಾಕ್ಬಿಡ್ತಾರ? ದೊಡ್ಡಪ್ಪಯ್ಯ, ನಾನು ಈಗಲೇ ಆಸ್ಪತ್ರೆಗೆ ಹೋಗ್ಬೇಕು, ನನ್ನ ಕರ್ಕೊಯ್ತೀರಾ? ನಾನು ದೀಪಿಕಾ ಅವನು ಸಂಗಪ್ಪನು ಮಾತಾಡ್ಸ್ಬೇಕು. ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು? ಅಷ್ಟಕ್ಕೂ ನೀನ್ ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯ? ಇಂಡೀಸೆಂಟ್ ನಡೆದಾಗ ನೀನ್ ಅಲ್ಲಿ ಇರ್ಲೇ ಇಲ್ಲ. ಅಂಥದ್ರಲ್ಲಿ ನೀನ್ ಅಲ್ಲಿಗೆ ಹೋಗಿ ನನ್ ಮಗಳ ಪರವಾಗಿ ಸಾಕ್ಷಿ ಹೇಳಿ ಅವಳನ್ನ ಕಾಪಾಡೋದಕ್ಕಾಗುತ್ತಾ? ಏನು ಗುಂಡೆ ತಿಂದು ಬಿದ್ದವನು ನಿಮ್ ಅಪಾಯನೂ ಅಲ್ಲ, ಮಾವನೂ ಅಲ್ಲ. ಇನ್ ನೀನ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಏನೂ ಆಗಲ್ಲ. ನೀನ್ ಸುಮ್ನೆ ಇಲ್ಲೇ ಕೂತ್ಕೋ. ನಿನ್ನನ್ ಕಾಪಾಡೋದಕ್ಕೆ ಹೋಗಿದೆ ನನ್ ಮಗಳು ಜಂಪಿ ಶೂಟ್ ಮಾಡಿ ಸಿಕ್ಕಾಕೊಂಡಿರೋದು. ನೋಡಿ ಇನ್ಸ್ಪೆಕ್ಟರ್, ಶೂಟ್ ಔಟ್ ಆಗಿರೋದು ನಿಜ, ಆದರೆ ಅದು ಜಸ್ಟ್ ಒಂದು ಆಕ್ಸಿಡೆಂಟ್ ಅಷ್ಟೇ. ನನ್ನ ಪ್ರಾಣ ತೆಗೆಯಕ್ಕೆ ಯಾರೋ ಬಂದಿದ್ದಾರೆ ಅಂದ್ಕೊಂಡು ನನ್ನ ಹೆಂಡತಿ ಡಿಫೆನ್ಸ್ನಲ್ಲಿ ಶೂಟ್ ಮಾಡಿದ್ದಾರೆ ಅಷ್ಟೇ. ಅದು ಅವನಿಗೆ ಬಿದ್ದುಬಿಟ್ಟಿದೆ. ಇದೇ ವಿಷಯನ ನಾನು ಇವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೆ. ಸಾರಿ ಸಂಗಮ್ ಸರ್, ನೀವೇ ನಮಗೆ ಅರ್ಥ ಮಾಡ್ಸೋದು ಬೇಡ. ಯಾರು ಏನು ಅನ್ನೋದನ್ನ ನಾವೇ ಪ್ರಶ್ನೆ ಮಾಡಿ ಅರ್ಥ ಮಾಡ್ಕೊಳ್ತೀವಿ. ಬರೀ ನೀವು ನಮಗೆ ಸಹಕರಿಸಿದ್ರೆ ಸಾಕು. ಏನು ದೀಪಿಕಾ ಅವರೇ, ಇಲ್ಲಿ ಟ್ರೀಟ್ಮೆಂಟ್ ತಗೋತಾರ ವ್ಯಕ್ತಿ ಮೇಲೆ ನೀವೇನಾ ಶೂಟ್ ಮಾಡಿದ್ದು? ಸರ್, ನನ್ನ ಗಂಡ ಸಂಗಮ್ ಮೇಲೆ ಈಗ ಆಲ್ರೆಡಿ 2-3 ಸಲ ಅಟ್ಯಾಕ್ ಆಗಿದೆ. ನನ್ನ ಮನೇಲಿರೋ ವ್ಯಕ್ತಿ ಕೂಡ ಅವ್ನ ಜೇಬಿಗೆ ಕೈ ಹಾಕಿ ಏನೋ ತಗೊಳಕ್ ಹೋದ. ಅದಕ್ಕೆ ನಾನು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಶೂಟ್ ಮಾಡ್ಬೇಕಾಯ್ತು. ಇಲ್ಲ ಅಂದಿದ್ರೆ ಇವ್ರುಗಳು ನನ್ನ ಗಂಡನ್ ಏನ್ ಮಾಡ್ಬಿಡ್ತಾ ಇದ್ರು ಏನೋ ಯಾರು ಗೊತ್ತು. ಎಲ್ಲ ಸುಳ್ಳು ಸಾರ್. ನಾನು ಶಾಂತಮ್ಮನ ಗಂಡ ಗೋಪಾಲಣ್ಣನ್ ಇವ್ರ ಮನೆಗೆ ಬಂದಾಗ ಅವ್ರ ಜೊತೆ ಏನೋ ಮಾತಾಡ್ಬೇಕು ಅಂತಿದ್ದ ಸರ್ ಇವನು. ಅಷ್ಟೊತ್ತಿಗೆ ಈ ಅಮ್ಮ ಯಾರು ಎತ್ತ ಏನು ಅಂತ ವಿಚಾರಿಸ್ದೆ ಡುಮ್ ಅನಿಸ್ಬಿಟ್ಲು ಸರ್. ಈಗ ಆಸ್ಪತ್ರೆಗೆ ಇವರೇ ಗೋಪಾಲಣ್ಣನ್ ಕರ್ಕೊಂಬಂದು ಸೇರಿಸಿದಾರಲ್ಲ, ಅವನ ಹತ್ರ ಈಗ ಆಯುಧ, ಗನ್ನು, ಕತ್ತಿ ಏನಾದ್ರೂ ಸಿಕ್ಕಿದ್ಯಾ ಕೇಳಿ ಸರ್. ಏನ್ ಸಂಗಮ್ ಸರ್, ಅಂಥದ್ದೇನಾದ್ರು ಅವ್ರ ಹತ್ರ ಇತ್ತಾ? ಅಲ್ಲ ಕಣ್ರಯ್ಯ, ನೀವೇ ಕಷ್ಟದಲ್ಲಿ ಅವ್ರ ಮನೆಗೆ ಹೋಗಿದ್ರಿ? ಬರ್ತಿದ್ದಂಗೆನೆ ಈ ಅಮ್ಮ ಪಿಸ್ತೂಲ್ ತಗೊಂಡು ಗುಂಡು ಹೊಡೆದೇ ಬಿಟ್ರು ಸರ್. ಅಂದ್ರೆ ಏನ್ ಸರ್ ಅರ್ಥ? ಇವ್ರಿಗೆ ಮೊದ್ಲಿಂದಾನೇ ಏನೋ ದ್ವೇಷ ಇತ್ತು ಅಂತ ತಾನೆ. ಇವ್ರ ಮಾತು ನಂಬೇಡಿ ಸರ್. ಈ ಗಂಡ ಹೆಂಡತಿ ಇಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದನ್ನ ನಿಜ ಅನ್ನೋದಕ್ಕೆ ಬೇಕಾದಷ್ಟು ಜನ ಸಾಕ್ಷಿ ಇದ್ದಾರೆ. ಸರಿ, ನಾವು ಎನ್ಕ್ವೈರಿ ಮಾಡ್ತೀವಿ. ಇನ್ಸ್ಪೆಕ್ಟರ್ ಸರ್, ಮೊದಲೇ ಹೇಳ್ತಾ ಇದ್ದೀನಿ, ಇವರು ದುಡ್ಡಿರೋರು, ಸೆಲೆಬ್ರಿಟಿಗಳು, ದೊಡ್ಡ ಮನುಷ್ಯರು ಅಂತ ಏನಾದರೂ ಅರೆಸ್ಟ್ ಮಾಡದೆ ಬಿಟ್ಗಿಟ್ರೋ ನಾನು ಸುಮ್ಮನಿರಲ್ಲ. ಡೈರೆಕ್ಟ್ ಆಗಿ ವಿಷಯ ತಗೊಂಡು ಮೀಡಿಯಾದವ್ರ ಹತ್ರ ಹೋಗ್ತೀನಿ. ಎಷ್ಟು ಯೋಚನೆ ಮಾಡಿದ್ರು ನನ್ಗೆ ಯಾಕೋ ಇದು ಲಚ್ಚಿನ ಕಿಡ್ನಾಪ್ ಮಾಡೋ ಪ್ರಯತ್ನನೇ ಅಂತ ಅನಿಸ್ತಾ ಇದೆ. ಆದ್ರೆ ಲಚ್ಚಿನ್ ಯಾರಾದ್ರೂ ಯಾಕೋ ಕಿಡ್ನಾಪ್ ಮಾಡ್ತಾರೆ? ಅದು ನಮ್ಮ ಮನೆಗೆ ಬಂದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಲಚ್ಚಿನ ಕಿಡ್ನಾಪ್ ಮಾಡೋದ್ರಿಂದ ಯಾರಿಗೇನು ಲಾಭ ಅಂತ. ಲಾಭ ಏನು ಅಂತ ಗೊತ್ತಿಲ್ಲ.
ಆದ್ರೆ ಇದೆಲ್ಲ ಆ ಶಾಂತ ಮುಂದೆ ಪ್ಲಾನ್. ಅದೇ ಹೇಳ್ತೀರಾ ಜೇಜೆ ಅವ್ರೆ? ಪಕ್ಕ ಅವಳೇ. ಯಾಕೆ ಅಂದ್ರೆ ಮಾತಿಗೆ ಮುಂಚೆ ಲಾಚಿನ ಆಚೆ ಕಳ್ಸಿ ಅಂತ ಹೇಳ್ತಿದ್ಲು. ಇವತ್ತು ಹಾಗೇನೆ ಲಾಚಿ ಬಗ್ಗೆ ಏನೇನೋ ಚಾಡಿ ಹೇಳಿ ಅವಳನ್ನ ಆಚೆ ಕಳ್ಸಿ ಅಂತ ಹಠ ಮಾಡ್ತಿದ್ಲು. ಅದಕ್ಕೆ ದೀಪಿಕಾ ಅವಳಿಗೆ ಚೆನ್ನಾಗಿ ಬೈದು ಈಗ್ಲೇ ನಿನ್ ಮನೆ ಬಿಟ್ಟು ಆಚೆಗೆ ಹೋಗು ಅಂತ ಶಾಂತಾಗೆ ಹೇಳಿದ್ಲು. ಹೆಂಗ ಹೋಗ್ತೀನಲ್ಲ ಹಾಗೆ ಲಾಚಿನನ್ನು ಎತ್ಕೊಂಡು ಹೋಗೋಣ ಅಂತ ಪ್ರಯತ್ನ ಪಡ್ತಿದ್ದಾಳೆ. ಮೊದಲು ಅವಳ ಅರೆಸ್ಟ್ ಮಾಡಿಸ್ಬೇಕು. ಅದಾಗಲ್ಲ ಜೇಜೆ. ಮೊದಲು ಕೇಸ್ ಆಗೋದೆ ಶೂಟೌಟ್ ಆಗಿರೋದ್ರ ಬಗ್ಗೆ. ಆಮೇಲೆ ಕೋರ್ಟು ಕೇಸು ಅಂತ ಬಂದಾಗ್ಲೇ ಶಾಂತಮ್ಮನ್ ವಿಚಾರ ಬರೋದು. ಹಾಗಾದ್ರೆ ನಮ್ ಜಿಂಪಿನ ಅರೆಸ್ಟ್ ಮಾಡ್ತಾರ? ದೀಪಿಕಾ ಶೂಟ್ ಮಾಡಿರೋನು ಸತ್ತೋದ್ರೆ ಮರ್ಡರ್ ಕೇಸ್ ಆಗುತ್ತೆ. ಅಕಸ್ಮಾತ್ ಅವ್ನು ಸಾಯ್ದೆ ಬದುಕ್ಬಿಟ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗುತ್ತೆ. ಒಟ್ಟಿನಲ್ಲಿ ಕೇಸ್ ಆಗೇ ಆಗುತ್ತೆ. ಅದಕ್ಕೆ ಮೊದಲು ದೀಪಿಕಾ ಅರೆಸ್ಟ್ ಆಗೋದನ್ನ ತಡಿಬೇಕು. ಅಕಸ್ಮಾತ್ ಅರೆಸ್ಟ್ ಆದರೆ FIR ಆಗೋದನ್ನ ತಡಿಲೇಬೇಕು. ಅವಳ ಜೈಲಿಂದ ಆಚೆ ತರೋ ಪ್ರಯತ್ನ ಮಾಡಲೇಬೇಕು. ಅಕಸ್ಮಾತ್ ಇದು ಕೋರ್ಟ್ಗೆ ಹೋದ್ರೆ ಏನ್ ಬೇಕಾದ್ರೂ ಆಗ್ಬೋದು. ದೀಪಿಕಂಗೆ ಜೈಲ್ ಶಿಕ್ಷೆನೂ ಆಗ್ಬೋದು.